ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಆದ ಒಂದು ಹಾರವನ್ನು ಮಾಡೋಣ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಹಾರವನ್ನು ಮಾಡೋಣ. ನಾನು ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದೀನಿ, ಕಟ್ ಪೀಸನ್ನು ಆಲ್ರೆಡಿ ರೆಡಿ ಇರೋದನ್ನು ತೊಗೊಂಡಿದ್ದೀನಿ. ಇವತ್ತು ನಾನು ರೆಡ್ ಮತ್ತು ಗ್ರೀನ್ ಕಲರನ್ನು ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಗೋಲ್ಡನ್ ಬೀಡ್ಸನ್ನು ಇಟ್ಕೊಂಡಿದ್ದೀನಿ. ನಾರ್ಮಲ್ ನಿಮ್ಮ ಹತ್ರ ಯಾವ ಥರ ಬೀಡ್ಸ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಬೋದು. ಹಾಗೆ ದಾರಕ್ಕೆ ಸೂಜಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವೇನಾದ್ರು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಫ್ರೆಂಡ್ಸ್, ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್, ಎಲ್ಲರೂ ಕೇಳೋ ಪ್ರಶ್ನೆ ಒಂದೇ, ಈ ದಾರ ಏನಂತಾರೆ, ಈ ದಾರಕ್ಕೆ ಏನಂತಾರೆ, ಈ ದಾರ ಎಲ್ಲಿ ಸಿಗುತ್ತೆ ಅಂತ. ಇದು ನಮಗೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ರಜಾಯಿ ಹೊಲಿಯೋ ದಾರ ಅಂತ ಹೇಳಿದ್ರೆ ಕೊಡ್ತಾರೆ. ಇಲ್ಲ ಅಂತಂದರೆ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಬುಕ್ ಸ್ಟೋರ್ಗಳಿಗೆ ಹೋಗಿ ಫೈಲ್ ಸ್ಟಿಚ್ ಮಾಡೋ ದಾರವನ್ನು ಕೊಡಿ ಅಂತಂದರೂ ಕೂಡ ಕೊಡ್ತಾರೆ. ಬನ್ನಿ, ನಾನಿಲ್ಲಿ ದಾರವನ್ನು ಕಟ್ ಮಾಡ್ಕೊಂಡಿಲ್ಲ, ಎಷ್ಟುದ್ದ ಹಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಸ್ಟಾರ್ಟ್ ಮಾಡೇ ಬಿಡ್ತೀನಿ. ಬನ್ನಿ, ಅದಕ್ಕಾಗಿ ದಾರವನ್ನು ಕಟ್ ಮಾಡಿ ಇಟ್ಕೊಂಡಿಲ್ಲ. ನಾನಿಲ್ಲಿ ಫಸ್ಟಿಗೆ ಏನು ಮಾಡ್ತೀನಿ, 4 ಮಣಿಯನ್ನು ಪೋಣಿಸ್ಕೊತೀನಿ. ಇದನ್ನೆಲ್ಲ ಈ ಕಡೆ ಇಟ್ಕೊಳ್ಳೋಣ. ನೋಡಿ, 4 ಮಣಿಯನ್ನು ಪೋಣಿಸಿದ್ದೀನಿ. ಹಾಗೆ ಫಸ್ಟು ರೆಡ್ಡನ್ನು ಹಾಕೋಣ. ಹೀಗಿರುತ್ತಲ್ಲ, 3 ಈ ರೀತಿ ತುದಿ ಇದೆ, ಯು ಶೇಪ್ ಇದೆಲ್ಲ, ಒಂದಕ್ಕೆ ಹೀಗೆ ಮಡಚಬೇಕು. ಆಮೇಲೆ ಒಂದು ಉಲ್ಟಾ ಮಡಚಬೇಕು. ಮಡಚಿ ಆದಮೇಲೆ ಹೀಗೆ ಮಧ್ಯಕ್ಕೆ ನಾವು ಪೋಣಿಸ್ಬೇಕು. ಹೀಗೆ ತುಂಬ ಈಸಿಯಾಗಿ ಮಾಡುವಂಥದ್ದು ಫ್ರೆಂಡ್ಸ್, ತುಂಬ ಬೇಗ ಮುಗಿಯುವಂಥ ಹಾರ. ಹಬ್ಬಗಳಲ್ಲಿ ದೇವರಿಗೆ ಹಾಕ್ಕೊಳ್ಳಿಕ್ಕಂತೂ A1 ಆಗಿ ಇರುತ್ತೆ. 4 5 6 7 ಹಾಗೆ 8. ನಾನಿಲ್ಲಿ 8 ಬಟ್ಟೆ ಪೀಸ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. ಹಾಗೆ ಈ ಗ್ರೀನ್ ಕಲರನ್ನು ಸೇಮ್ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು. ಅದನ್ನು ಈ ರೀತಿಯಾಗಿ ಚುಚ್ಕೋಬೇಕು. ನೋಡಿ, ಈ ರೀತಿಯಾಗಿ ಪೋಣಿಸಿ ಮಿಡ್ಲಲ್ಲಿ ಸೇಮ್ ನಮ್ಮದು ಪೋಣಿಸೋದೆಲ್ಲದು ಕೂಡ ಸೇಮೇ ಆಗಿರುತ್ತೆ. ಈಗ ಇದು ಗ್ರೀನ್ ಕಲರ್ದು 4 ಪೀಸ್ಗಳು ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ನೋಡಿದ್ರೆ ನಮಗೆ ಅದು ಒಳ್ಳೆ ಕಮಲದ ಹೂವು ಅರಳಿದ ರೀತಿಯಲ್ಲಿ ಕಾಣಿಸುತ್ತೆ. ಸೊ ನಾನು ಈ ರೀತಿಯಾಗಿ ಪೋಣಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ಈಗ ಇಲ್ಲಿ ಏನು ಮಾಡ್ತೀನಿ, 4 ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ. 4 ಬೀಡ್ಸ್ ಆದಮೇಲೆ ಮತ್ತೆ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿ ಪೋಣಿಸ್ತೀನಿ. 8 ಪೀಸ್ಗಳು ರೆಡ್ಡು, ಹಾಗೆ ಗ್ರೀನ್ ಪೀಸ್ಗಳು 4. ಆ ನಂತರ 4 ಬೀಡ್ಸನ್ನು ಪೋಣಿಸ್ಕೊಂಡು ಮುಂದುವರಿತಾ ಹೋಗಬೇಕು. ಸೇಮ್ ಮೆಥಡೇ ನಾವು ಹಾರದ ಮಧ್ಯ ಬರೋವರೆಗೂ ಕೂಡ ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಹೀಗೆ ಪೋಣಿಸ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಲೈಕು ಶೇರು ಮಾಡಿಲ್ಲ, ನಮ್ಮ ವಿಡಿಯೋವನ್ನು ಶೇರ್ ಮಾಡಿಲ್ಲ ಅಂತ ಆದರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಹಾಗೆ ನೀವು ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಇಲ್ಲಿ 1-2 ವ್ಯತ್ಯಾಸ ಆದರೂ ಏನು ಅನಿಸೋದಿಲ್ಲ. ತುಂಬ 5-6 ಪೀಸ್ಗಳೆಲ್ಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. 1-2 ಪೀಸ್ ನಾವು ಲೆಕ್ಕ ಮಾಡ್ಕೊಂಡು ಹಾಕಬೇಕಾದ್ರೆ ಎಲ್ಲರೂ ಮಿಸ್ ಆಗುತ್ತೆ. 1 2 ಹೀಗೇ
ಮುಂದುವರಿಸ್ಕೊಂಡು ಪೂರ್ತಿ ಹೀಗೆ ಮಧ್ಯಕ್ಕೆ ಬರೋವರೆಗೆ ಇದೇ ರೀತಿಯಾಗಿ ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಈಗ ಈ ಗ್ರೀನನ್ನು 4 ಪೀಸ್ಗಳನ್ನು ಪೋಣಿಸ್ಬೇಕು. ಹೀಗೆ ಪೂರ್ತಿ ನಮಗೆ ಎಷ್ಟು ಉದ್ದಕ್ಕೆ ಬೇಕೋ ಮಧ್ಯಕ್ಕೆ ಬರೋವರೆಗೆ ನಾನು ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಸೂಜಿಯಿಂದ ಹೀಗೆ ಕೆಳಗಡೆ ಇಳಿಸ್ಕೊಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಜಸ್ಟ್ ಹೀಗೆ ಹಿಡ್ಕೊಂಡ್ರೆ ಅದು ಮಿಡ್ಲಲ್ಲಿ ಸ್ವಲ್ಪ ಗೋಲ್ಡ್ ಕಾಣಿಸೋದ್ರಿಂದ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಅನಿಸುತ್ತೆ ಅಲ್ವಾ? ಪೂರ್ತಿ ಆದಮೇಲಂತೂ ಸೂಪರ್ ಆಗಿದೆ ಅಂತ ಅಂತೀರಾ. ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಈಗ ನಾನು ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇಷ್ಟುದ್ದ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ನಾವು ಮಿಡ್ಲ್ ಪಾರ್ಟನ್ನು ಮಾಡೋಣ. ನಾನು ಇಲ್ಲಿ ಏನು ಅಂದ್ಕೊಂಡೆ, ಸ್ಮಾಲ್ ಹಾರ ಸಾಕು ಅಂತ. ಅದಕ್ಕಾಗಿ ಮಿಡ್ಲ್ ಪಾರ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಮಗೆ ಇಲ್ಲಿ ಮಿಡ್ಲ್ ಪಾರ್ಟನ್ನು ಮಾಡಿ ಸಾಕಾಗತ್ತಾ ಅಂತ ಫಸ್ಟು ನೋಡ್ಕೊಬೇಕು ದಾರ. ಇಲ್ಲ ಅಂತಂದರೆ ಏನು ಮಾಡಬೇಕು, ಸ್ವಲ್ಪ ಇದನ್ನು ಹಿಂದ್ಗಡೆ ಹಾಕ್ಕೊಬೇಕು. ಆವಾಗ ಒಂದಷ್ಟು ಉದ್ದ ದಾರ ಬರುತ್ತಲ್ಲ, ಆವಾಗ ಸರಿ ಆಗುತ್ತೆ. ಈಗ ಇಷ್ಟಾದಮೇಲೆ ಏನು ಮಾಡಬೇಕು, ಒಂದಷ್ಟು ಮಣಿಗಳನ್ನು ಪೋಣಿಸ್ಬೇಕು. ಎಷ್ಟು ಮಣಿ ಪೋಣಿಸಿದೆ ಅಂತ ಹೇಳ್ತೀನಿ. 5 6 7 8 10 ಮಣಿಗಳನ್ನು ನಾನಿಲ್ಲಿ ಪೋಣಿಸಿದ್ದೀನಿ. 10 ಮಣಿಗಳನ್ನೇ ಪೋಣಿಸ್ಬೇಕು ಅಂತ ಇಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಓಕೆನಾ? ಆನಂತರ ನೋಡಿ, ನಾನು ಇಲ್ಲೊಂದು ಥರ್ಮಕೋಲ್ ಇದನ್ನು ತೊಗೊಂಡಿದ್ದೀನಿ. ನಮಗೆ ಹಾರ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾರು ಹಾರ ಮಾಡೋದಿದ್ದರೆ ಈ ರೀತಿ ಇದನ್ನು ಇಟ್ಕೊಳ್ಳಿ. ಜಸ್ಟ್ ಹೀಗೆ ಚುಚ್ಕೊಂಡ್ರೆ ಆಯಿತು. ಚುಚ್ಕೊಂಡ್ರೆ ನಾವು ಇದನ್ನ ಬಟ್ಟೆಯನ್ನು ಫೋಲ್ಡ್ ಮಾಡಿ ಈ ರೀತಿಯಾಗಿ ಪೋಣಿಸ್ಲಿಕ್ಕೆ ಈಸಿಯಾಗಿ ಆಗುತ್ತೆ. ನಾನೀಗ ಇಲ್ಲಿ ಮತ್ತೆ ರೆಡ್ಡನ್ನು ಏನು ಮಾಡ್ತೀನಿ, 4 ಗ್ರೀನು, ರೆಡ್ಡನ್ನು 8 ಪೋಣಿಸ್ತೀನಿ. 5 6 7 8. ಅಂದರೆ ನಾವು ಈಗ ಮುಂಚೆ ಹೇಗೆ ಪೋಣಿಸಿದ್ವಲ್ಲ ಅದೇ ರೀತಿಯಾಗಿಯೇ ಪೋಣಿಸ್ಕೊಬೇಕು. 1 2 3. ಒಂದೊಂದು ಬಟ್ಟೆ ನೋಡಿ, ಈ ಥರ ರೆಡಿ ತೊಗೊಂಡಾಗ ಈ ರೀತಿ ಎಲ್ಲ ಡ್ಯಾಮೇಜ್ ಬರುತ್ತೆ. ಕೆಲವೊಂದು ಸರಿ ಏನು ಮಾಡೋಕ್ಕೂ ಆಗೋದಿಲ್ಲ ಅಂದ್ಕೊಂಡು ಸುಮ್ಮನಾಗಬೇಕು ಅಷ್ಟೇ. ನೋಡಿ, ಈಗ ಏನು ಮಾಡಬೇಕು, ಇದನ್ನು ಇಲ್ಲಿವರೆಗೂ ಕೂಡ ತೊಗೊಂಡು ಬರಬೇಕು. ಇಲ್ಲಿವರೆಗೂ ತೊಗೊಂಬಂದು ಮತ್ತು ಒಂದು ಬೀಡ್ಸನ್ನು ಇಲ್ಲಿ ಪೋಣಿಸ್ಬೇಕು. ಪೋಣಿಸಿ ಆದಮೇಲೆ ವಾಪಸ್ ಈ ಬಟ್ಟೆಯಲ್ಲೇ ನಾವು ಇಲ್ಲಿ ಹೊರಗಡೆ ಬರಬೇಕು. ನೋಡಿ, ಇಲ್ಲಿವರೆಗೂ ಕೂಡ ಬಂದಿದ್ದೀನಿ. ಈಗ ಇಲ್ಲಿ ಇದಾಗಬೇಕಾದ್ರೆ, ದಾರ ಪೂರ್ತಿ ಎಳಿಬೇಕಾದ್ರೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಆದಮೇಲೆ ಏನು ಮಾಡಬೇಕು, ಈ ಬಟ್ಟೆಯಿಂದ ಹೊರಗಡೆ ಬಂದಾಯಿತು. ಆನಂತರ ಈ ಮಣಿಯಿಂದನೂ ಕೂಡ ವಾಪಸ್ ಈ ಕಡೆ ಬರಬೇಕು. 10 ಮಣಿಯಿಂದನೂ ಕೂಡ ಹೀಗೆ ವಾಪಸ್ ಬರಬೇಕು. ಹೀಗೆ ನೋಡಿ, ಈ ರೀತಿಯಾಗಿ ಆಗುತ್ತೆ. ಈಗ ಬರೀ ಒಂದೇ ಹಾಕಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಅದಕ್ಕಾಗಿ ಇನ್ನೊಂದು ಇದೇ ರೀತಿದು ಹಾಕೋಣ. ಅದಕ್ಕಾಗಿ ಮತ್ತೆ ನಾನಿಲ್ಲಿ 10 ಮಣಿಗಳನ್ನು ಪೋಣಿಸ್ತೀನಿ. 7 8 9 10 ಮಣಿಗಳು ಪೋಣಿಸಿ ಆದಮೇಲೆ ಹೀಗೆ ಮತ್ತೆ ವಾಪಸ್ ಇದನ್ನು, ಈ ರೆಡ್ ಬಟ್ಟೆ ಏನಿದೆಯಲ್ಲ ಅದನ್ನು ನಾವು 8 ಪೀಸ್ಗಳನ್ನು ನಾವಿಲ್ಲಿ ಪೋಣಿಸ್ಕೊಬೇಕು. ಹೀಗೆ ಪೋಣಿಸ್ಕೊಂಬರ್ತೀನಿ. ನೋಡಿ, ನಾವೀಗ ರೆಡ್ 8
ಕೊನೆಗೆ ಗ್ರೀನ್ 4 ಪೋಣಿಸ್ಕೊಂಡಾಯಿತು. ಹಾಗೆ ಮತ್ತೆ ಇಲ್ಲೂ ಕೂಡ ಒಂದು ಬೀಡ್ಸನ್ನು ಹಾಕ್ಕೊಬೇಕು. ಬೀಡ್ಸ್ ಹಾಕಿ ಆದಮೇಲೆ ನಾವೇನು ಮಾಡಬೇಕು, ಮತ್ತೆ ವಾಪಸ್ ಬಟ್ಟೆಯಿಂದ ಈ ಕಡೆ ಹೊರಗಡೆ ಬರಬೇಕು. ಅಂದರೆ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ, ಮೀನ್ಸ್ ಆ ಕಡೆ ಈ ಕಡೆ ಸ್ಟಿಚ್ ಬರುತ್ತೆ, ಬಟ್ ಕಾಣದೇ ಇರೋ ರೀತಿಯಲ್ಲಿ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು. ನೋಡಿ ಹೀಗೆ, ಓಕೆನಾ. ಆ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಈ 10 ಬೀಡ್ಸ್ ಏನಿದೆ ಅಲ್ಲಿ ಮತ್ತೆ ವಾಪಸ್ ಸೂಜಿಯನ್ನು ತೆಗಿಬೇಕು, ಓಕೆನಾ. ಹೀಗೆ ನೋಡಿ, ಇಲ್ಲಿ ಹೀಗೆ ಒಳಗಡೆ ಹೋಗ್ಬಿಡುತ್ತೆ. ಆವಾಗ ನಮ್ಗೆ ದಾರ ಲೂಸ್ ಆಗಿರುತ್ತೆ, ಅಲ್ಲಿ ಗೊತ್ತಾಗೋದಿಲ್ಲ, ಹಾರ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತ, ನಮ್ಮದು ಇಲ್ಲಿ ಕೆಳಗಡೆ ಜೋತ್ ಬಿಟ್ಟಾಯಿತು. ನಾವು ಈಗ ಫಸ್ಟ್ ಇಲ್ಲಿ ನಾವು ರೆಡ್ಡನ್ನು ಪೋಣಿಸಿದ್ವಿ. ಈಗ ನಾವು ರೆಡ್ಡನ್ನು ಪೋಣಿಸೋದಲ್ಲ, ಗ್ರೀನನ್ನು 4 ಪೋಣಿಸಿ, ಆಮೇಲೆ ರೆಡ್ಡನ್ನು 8 ಪೋಣಿಸಿ, ಆನಂತರ 4 ಬೀಡ್ಸು, ಮತ್ತು ಗ್ರೀನು 4, ರೆಡ್ 8 ಮತ್ತು 4 ಬೀಡ್ಸು, ಹೀಗೆ ಇಲ್ಲಿವರೆಗೂ ಕೂಡ ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಟಚಪ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಬನ್ನಿ ಪೋಣಿಸ್ಕೊಂಡು ಬಂದೇ ಬಿಡೋಣ. ನೋಡಿ, ಪೂರ್ತಿ ಮುಗಿಸ್ಕೊಂಡು ಬಂದೆ. ಫಸ್ಟಲ್ಲಿ ನಾನಿಲ್ಲಿ 4 ಬೀಡ್ಸ್ಗಳನ್ನು ಹಾಕಿದ್ದೆ, ಈ ಕಡೆಯೂ ಕೂಡ 4 ಬೀಡ್ಸನ್ನು ಹಾಕಿದ್ದೀನಿ. ನಾವೀಗ ಸೂಜಿಯನ್ನು ತೆಗೆದುಬಿಡೋಣ. ಆಮೇಲೆ ಜಸ್ಟು ನಾನೇನು ಮಾಡ್ತೀನಿ, ಹೀಗೆ ನಾಟ್ ಹಾಕ್ಕೋತೀನಿ ಅಷ್ಟೇ. ಹಾಕ್ಕೊಂಡು ಕಟ್ ಮಾಡಿ ತೆಕ್ಕೊಂಬಿಡ್ತೀನಿ. ಹೀಗೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ. ಅಂದರೆ ನಮಗೆ ಬೇರೆ ದಾರ ನಾವು ಹೀಗೆ ಬಿಚ್ಚಿ, ಇಲ್ಲ ಅಂತಂದರೆ ಒಂದು ಕೆಲಸ ಮಾಡ್ಕೊಳ್ಳಿ, ನಿಮಗೇನಾದ್ರು ಬಿಚ್ಚಿ ಹೋಗ್ಬಿಡುತ್ತೆ ಹಾರ ಅಂತ ಅನಿಸಿದ್ರೆ, ಈ ಲಾಸ್ಟ್ ಒಂದು ಮಣಿ ಇರುತ್ತಲ್ಲ, ಆ ಲಾಸ್ಟ್ ಒಂದು ಮಣಿಗೆ ನೀವೇನು ಮಾಡಬೇಕು, ಹೀಗೆ ನಾಟನ್ನು ಹಾಕ್ಕೋಬೇಕು. ಇದು 2 ಸರಿ ಹಾಕ್ಕೊಂಬಿಡಿ, ಆವಾಗ ಏನಾಗುತ್ತೆ, ಅದು ಬಿಚ್ಚೋದಿಲ್ಲ. ನೋಡಿ, ಈ ರೀತಿ ನಾಟ್ ಆಗಬೇಕು. ಈ ಕಡೆನೂ ಅಷ್ಟೇ. ಆವಾಗ ನಮಗೆ ಬಿಚ್ಚು ಬರುತ್ತೆ ಅನ್ನೋ ಯಾವುದೇ ಹೆದರಿಕೆನೇ ಇರೋದಿಲ್ಲ. 2 ಕಡೆನೂ ಡಬಲ್ ಬೀಡ್ಸ್ ಹಾಕಿ ಒಂಚೂರಿದಾಯಿತು. ನೋಡಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ಹಾರ ಮುಗಿದ್ಬಿಡ್ತು. ನಮಗೆ ಈಗ ಎಲ್ಲಿಗೆ ಬೇಕು ಅಂದರೆ ಇಷ್ಟು ದಾರವನ್ನು ಎಕ್ಸ್ಟ್ರಾ ಯಾಕೆ ಇಟ್ಕೊತೀವಿ ಅಂತಂದರೆ, ನಮಗೆ ಎಲ್ಲಿ ಹಾಕಬೇಕು, ಯಾವ ಫೋಟೋಕ್ಕೆ ಹಿಂದ್ಗಡೆ ದಾರ ಕಟ್ಟಲಿಕ್ಕೆ ಜಾಗ ಇದ್ದರೆ ಇದನ್ನು ಬಿಚ್ಕೊಂಡು ಕಟ್ಬೋದು. ಇಲ್ಲ ಇನ್ನೂ ಉದ್ದದ ದಾರ ಬೇಕಾಗಿತ್ತು ಹಿಂದ್ಗಡೆ ಅಂತಂದರೆ ನಾವು ಇದಕ್ಕೆ ಜಾಯಿಂಟ್ ಕೂಡ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ಎಷ್ಟು ಬೇಗನೆ, ಎಷ್ಟು ಸಿಂಪಲ್ಲಾಗಿ ಚೆಂದ ಕಾಣುವಂತಹ ಹಾರ ರೆಡಿ ಆಯಿತು. ಮಧ್ಯಕ್ಕೆ ಅಲ್ಲಿ ಗೋಲ್ಡನ್ ಕಾಣಿಸ್ತಾ ಇರೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡ್ತೀರಾ, ಲೈಕ್ ಮಾಡೋದಿಲ್ಲ, ಹಾಗೆ ಕಾಮೆಂಟ್ ಮಾಡೋದಿಲ್ಲ, ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.